20 ಜನ ಕೆಲಸ ಮಾಡ್ತಾವ್ರೆ. 20 ಜನ ತಪ್ಪಿಸ್ಕೊಬಿಟ್ಟು ನಮ್ಮ ಮಗಳು ಮಾತ್ರ ಹೆಂಗೆ ಸಿಕ್ಕಾಕೊಂಡ್ಲು ಸರ್? ಏನು ಸರ್ ಇದು? ಹಾಂ ಹೇಳಿ, ಹೆಂಗೆ ಸರ್ ನಂಬೋದು? ಇನ್ನೂ ನಂಬಕ್ಕೈತಲ್ಲ ಸರ್ ನಾನು. ನಿನ್ನೆ ಸಂಜೆ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ನ ಒಂದು ಬೆಂಕಿ ಅವಘಡದಲ್ಲಿ ಕುಮಾರಿ ಪ್ರಿಯಾ ಅವರು ಒಂದು ಸಜೀವ ದಾನ ಆಗಿರ್ತಕ್ಕಂಥ ಒಂದು ದುರಂತ ದಾರುಣ ಘಟನೆ ನಡೆದಿದೆ. ನಿಜಕ್ಕೂ ಈ ಘಟನೆ ಆಗಬಾರ್ದಾಗಿತ್ತು. ಈಗ ನಮ್ಮ ಜೊತೆ ಪ್ರಿಯಾ ಅವ್ರ ತಂದೆಯವರು ಇದ್ದಾರೆ. ಸರ್, ತುಂಬ ನೋವಲ್ಲಿದ್ದೀರಾ ಇವತ್ತು? ನಂಬೇಕಾಯ್ತಲ್ಲ ಸರ್. ಇವತ್ತು ಬರ್ತ್ಡೇ ಸರ್, ಹುಟ್ಟಿದಬ್ಬ ಸರ್. ಇವತ್ತು 97 ಹುಟ್ಟೋದು ಸರ್. ಇದೇ ತಾರೀಕು ಹುಟ್ಟಿದಬ್ಬ ಸರ್. 9:50 ಕೆಲಸಕ್ಕೆ ಹೋಗಿ 7:15 ಮನೆಗೆ ಬರೋವಳು ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡಿ? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಮನೆಗೆ ಆಧಾರ ಸ್ತಂಭ ಪ್ರಿಯಾ ಅವರೇ ಆಗಿದ್ರು? ಅವರೇ ಸರ್, ಮೇಯ್ನು ಮುಖ್ಯ ಕಾರಣ ಅವರೇ ಸರ್. ಎಲ್ಲದಕ್ಕೂ ಅವರೇ ಸರ್. ಎಲ್ಲದಕ್ಕೂ ನಮ್ಮ ಮಗಳೇ ಸರ್. ನಮ್ಮ ಮಗಳು ದೇವ್ರ ಥರ ಸರ್. ಹಾಸ್ಪಿಟ್ಲಲ್ಲಿ ಹೋಗಿ ನೀವೇ ಕೇಳ್ಬೇಕು ಸರ್, ಅವ್ರದ್ದು ಏನಾಗಿದೆ ಎಂತ ಹೆಂಗೆ. ಅವ್ರು ಯಾರು ಫೋನ್ ಮಾಡಲಿ ಸರ್. ನಮ್ಮ ಫ್ರೆಂಡು 7 ಮಳೆ ಅಂತಿದ್ದಾನೆ, ಅವನೇ ಫೋನ್ ಮಾಡಿ ಸರ್. 6:45 ಕರೆಕ್ಟಾಗಿ 6:50 ಫೋನ್ ಮಾಡಿದೆ ಸರ್. ಅಲ್ಲಿ 20 ಜನ ತಪ್ಪಿಸ್ಕೊಂಡಿದ್ದಾರೆ, ಪ್ರಿಯಾ ಅವ್ರು ಮಾತ್ರ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಹೆಂಗೆ ಸರ್ ಕಾರಣ ಹೇಳಿ ಸರ್? ಅದು ಹೆಂಗೆ ನಂಬಕ್ಕಾಗತ್ತಾ ಸರ್? ಒಬ್ಬರು ಮಾತ್ರ ಹೆಂಗೆ ಸರ್? ಚಿಕ್ಕ ಹುಡುಗಿ ಸರ್. ಓನರ್ ಅವ್ರ ನಿರ್ಲಕ್ಷ್ಯ ಏನಾದರೂ ಇದೆಯಾ ಶೋರೂಮ್ ಅವ್ರದ್ದು ಅಂತ? ಅವರು ಫೋನೇ ಮಾಡಲಿಲ್ಲ ಸರ್. ಯಾರಾದರೂ ಒಬ್ರು ಮಾಡಬೇಕಲ್ಲ, ಆಚೆ ಬಂದಿರೋರು ಯಾರಾದರೂ ಫೋನ್ ಮಾಡಬೇಕಲ್ಲ ಓನರ್ ಅವರು. ಈ ಥರ ಆಗಿದ್ದಮ್ಮ, ಈ ಥರ ಯಾರೂ ಫೋನೇ ಮಾಡಲಿಲ್ಲ. ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು? ಕರೆಕ್ಟಾಗಿ ನನಗೆ 6:55 ಗೊತ್ತಾಯ್ತು ಸರ್. ಅದು ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಂಡು ಇನ್ನೂ ಗೊತ್ತಿಲ್ಲ ಸರ್ ನಮಗೆ. ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ನೀವು ನ್ಯಾಯ ಕೊಡಿಸಿ. ಇದೆ ಸರ್. ಇವಾಗ ಇನ್ನೂ ಪಾರ್ಥಿವ ಶರೀರವನ್ನು ಎಷ್ಟೊತ್ತು ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಸ್ಪಿಟಲ್? ಇವಾಗ ಹೋಗಿದೆ ಸರ್, ನಮ್ಮ ಮಗೆಲ್ಲ ಹೋಗಿದ್ದಾರೆ. ಇನ್ನೂ 1 ಅವರ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್. 12 ಗಂಟೆ ಹೆಂಗೆ ಕೊಡ್ತಾರಂಗೆ. 12 ಗಂಟೆ ಕೊಡ್ಬೋದು ಸರ್. ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡು 1 ಹೆಣ್ಣು ಸರ್. ಇದೇ ಲಾಸ್ಟ್ ಮಗಳು ಸರ್. ದೇವರು ಸರ್ ನಮ್ಮ ಮಗಳು. ಗಂಡು ಹೆಣ್ಣಿಗೆ ಹೆಣ್ಣು ಸರ್ ಆ ಅಮ್ಮ. ನಿಜಕ್ಕೂ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಪ್ರಿಯಾ ಅವರು ನಿನ್ನೆ ಒಂದು ಬೆಂಕಿಯ ಕೆನ್ನಾಲಿಗೆ ಸಿಲ್ಟಿ ಸಜೀವ ದಾನ ಆಗಿರೋ ಒಂದು ದಾರುಣ ಘಟನೆ ನಡೆದಿದೆ. ಅವರ ತಂದೆ ನಿಜಕ್ಕೂ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದರು. ನನ್ನ ಮಗಳು ಗಂಡು ಹೆಣ್ಣು ನಮ್ಮ ಮಗಳೇ ಆಗಿದ್ದರು ಅಂಥ ಮಗುವನ್ನು ಕಳ್ಕೊಂಡು ಇವತ್ತು ನಾವು ದುಃಖದಲ್ಲಿದ್ದೀವಿ. ಅಲ್ಲಿ ಶೋರೂಮ್ನ ಮಾಲೀಕರ ನಿರ್ಲಕ್ಷ್ಯ ಮತ್ತು ಅಲ್ಲಿ 20 ಜನ ಕೆಲಸ ಮಾಡ್ತಾಯಿದ್ರು. ನಮ್ಮ ಮಗಳು ಮಾತ್ರ ಯಾಕೆ ಬೆಂಕಿಗೆ ಸಿಕ್ಕಾಡ್ಕೊಂಡು ಪ್ರಾಣ ಹೋಗುವಂಥ ಘಟನೆ ಯಾಕಾಯಿತು? ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೇಳಬೇಕು. 20 ಜನ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಮ್ಮ ಮಗಳು ಮಾತ್ರ ಹೆಣ್ಗೆ ಬೆಂಕಿಗೆ ಆಹುತಿ ಆದಲು ಅನ್ನೋ ಒಂದು ನೋವು ದುಃಖ ಅವ್ರ ತಂದೆಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಶೋರೂಮ್ನ ಮಾಲೀಕರು ಸ್ಪಷ್ಟನೆ ಕೊಡಬೇಕು. ಈಗ ಶೋರೂಮ್ ಮಾಲೀಕರ ಮೇಲೆ ಸಹ ಆರೋಪ ಕೇಳಿ ಬರ್ತಾ ಇದೆ, ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಲ್ಲ ಅಂತ. ನಿಜಕ್ಕೆ ಈ ಘಟನೆ ನಡಿಬಾರ್ದಾಗಿತ್ತು. ಇವತ್ತು ಪ್ರಿಯಾ ಅವರು ಇದ್ದಿದ್ರೆ, ಅವರು ಇವತ್ತು ಬರ್ತ್ಡೇ. ನೆನ್ನೆ ಅವ್ರ ತಂದೆಯವರು ದುಃಖದಲ್ಲಿ ಹೇಳ್ತಾಯಿದ್ರು, ಬಟ್ಟೆ ಎಲ್ಲ ತಗೊಂಡು ಎಲ್ಲ ಇದು ಅಂತ. ಇವತ್ತಂಥ ಮಗಳನ್ನೇ ಕಳ್ಕೊಂಡು ತುಂಬ ದುಃಖದಲ್ಲಿದ್ದಾರೆ. ಇದಕ್ಕೆ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟವ್ರಾಗಿರ್ಬೋದು, ಈ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಇದು ಯಾವ ರೀತಿ ಆಯಿತು ಘಟನೆ ಅಂತ ಹೇಳ್ಬಿಟ್ಟು ಸ್ಪಷ್ಟೀಕರಣ ನೀಡಬೇಕು ಅಂತ ಅವ್ರ ತಂದೆಯವರು ಒತ್ತಾಯ ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ಚಂದು ಜೊತೆ ಶಿವನಾಯ್ಕ, ಅದ್ವಾ TV, ರಾಜಾಜಿನಗರ.